ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ 13ನೇ ಕಂತಿನ ರಿಲೀಸ್ ಆದ್ರೂ ಯಾಕೆ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ? ಇನ್ನು ತುಂಬ ಮಹಿಳೆಯರಿಗೆ 12ನೇ ಕಂತಿನ 13ನೇ ಕಂತಿನ ಜಮಾ ಆಗಬೇಕಾಗಿದೆ. ಫ್ರೆಂಡ್ಸ್, ಯಾವ ಕಾರಣಗಳಿಂದ ಈ ಥರ ತೊಂದರೆಗಳಾಗ್ತವೆ, ಜಮಾ ಆಗ್ತಿಲ್ಲ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಯಾಕೆ ಹಣ ಬರ್ತಾಯಿಲ್ಲ ನಮ್ಮ ಬ್ಯಾಂಕ್ ಖಾತೆಗಳಿಗೆ, ಏನಾಗಿರ್ಬೋದು ಅಂತ ಒಂದು ಕ್ವಶನ್ ಎಲ್ಲರಲ್ಲೇ ಇರುತ್ತೆ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ, ಏನು ಪ್ರಾಬ್ಲಮ್ ಆಗಿದೆ, ಹಾಗೆಯೇ ಏನಕ್ಕೆ ಯಾವ ಕಾರಣಗಳಿಂದ ಈ ಥರ ಆಗ್ತಿದೆ ಅಂತ ಫುಲ್ಲು ಕ್ಲಿಯರಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಆದ್ದರಿಂದ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಫಸ್ಟು ಲೈಕ್ ಕೊಡಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ 13ನೇ ಕಂತಿನ ನಿನ್ನೆ ರಿಲೀಸ್ ಆಗಿದೆ. ಫ್ರೆಂಡ್ಸ್, ಭಾನುವಾರ 2000 ಪ್ಲಸ್ 2000 12ನೇ ಕಂತು ಹಾಗೆಯೇ 13ನೇ ಕಂತು ಎರಡು ಸೇರಿ 4000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ಆದರೆ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಜಮಾ ಆಗಿದೆ. ಫ್ರೆಂಡ್ಸ್, ಮಿಕ್ಕ ಮಹಿಳೆಯರಿಗೆಲ್ಲ ಯಾಕೆ ಜಮಾ ಆಗಿಲ್ಲ ಅಂತ ತಿಳ್ಕೊಡೋದಾದರೆ, ಮೊದಲಿಗೆ ತಾಂತ್ರಿಕ ದೋಷ ಅಂದರೆ ಕೆಲವು ಪ್ರಾಬ್ಲಮ್ಗಳಿಂದ, ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಕೆಲವರಿಗೆ ಹಣ ಜಮಾ ಆಗಿರಲ್ಲ. ಇನ್ನು ಕೆಲವ್ರದ್ದು ಬ್ಯಾಂಕ್ ಪ್ರಾಬ್ಲಮ್ ಇರುತ್ತೆ ಅಕೌಂಟು, ಅದರಿಂದ ಇನ್ನು ಕೆಲವು ಮಹಿಳೆಯರಿಗೆ ಜಮಾ ಆಗಿರಲ್ಲ. ಫ್ರೆಂಡ್ಸ್, ಮತ್ತು ಕೆಲವ್ರದ್ದೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಏನು ಹಾಕಿದರೆ ಅದೆಲ್ಲ ಇವಾಗ ಫಿಲ್ಟ್ರಿಂಗ್ ಪ್ರೋಸೆಸ್ ಆಗಿ ಕೆಲವು ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗಿದೆ. 2 ಲಕ್ಷ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿವೆ. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ರಿಜೆಕ್ಟ್ ಆಗಿದರೆ ನಿಮಗೆ ಹಣ ಜಮಾ ಆಗಿರಲ್ಲ. ಫ್ರೆಂಡ್ಸ್, ಆ ಕಾರಣಗಳಿದೆ. ಆದ್ದರಿಂದ ನೀವು ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮರಿದೆ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾದರೂ ಆ್ಯಕ್ಟಿವ್ ಅಂತ ಇದ್ದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಹಣ ಬರುತ್ತೆ. ಫ್ರೆಂಡ್ಸ್, ಯಾಕಂದರೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ನೆನ್ನೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, 1-2 ದಿನ. ಆದರೆ ಅಮೌಂಟ್ ಏನಿದೆ ಅದು 4000 ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದೇ ಬರುತ್ತೆ. ನಾನು ಹೇಳ್ದಂಗೆ ಕೆಲವು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂದರೆ 2 ಲಕ್ಷ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿದೆ. ಫ್ರೆಂಡ್ಸ್, ಯಾಕೆ ಅಂದರೆ ಕೆಲವರು IT ರಿಟರ್ನ್ಸ್ ಪೇ ಮಾಡ್ತಾ ಇರ್ತೀರ, ಹಾಗೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಆಮೇಲೆ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾಯಿದ್ರೆ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ. ನೀವೊಂದು ಸಲ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫುಲ್ಲು ಕ್ಲಾರಿಟಿ ಸಿಗುತ್ತೆ ಯಾಕೆ ಅಮೌಂಟು ಜಮಾ ಆಗ್ತಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ಸಲ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಕೂಡ ಜಮಾ ಆಗಿರಲ್ಲ. ಮತ್ತು ಕೆಲವು ತಾಂತ್ರಿಕ ದೋಷದಿಂದ ಬಂದಿರಲ್ಲ. ಫ್ರೆಂಡ್ಸ್, ಆದ್ದರಿಂದ ನೀವು 1-2-3 ದಿನ ವೆಯ್ಟ್ ಮಾಡಲೇಬೇಕಾಗತ್ತೆ, ನಿಮಗೂ ಜಮಾ ಆಗುತ್ತೆ. ಬಂದಿಲ್ಲ ಅಂದರೆ ಇನ್ನು ಕೆಲವರಿಗೆಲ್ಲ ಜಮಾ ಆಗಿದೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಹಿಳೆಯರಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಎಲ್ಲ ಮಹಿಳೆಯರಿಗೂ ಜಮಾ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಫ್ರೆಂಡ್ಸ್, ಯಾಕಂದರೆ ಎಲ್ಲ ಜಿಲ್ಲೆಯವ್ರಿಗೂ ಸ್ವಲ್ಪ ಮಹಿಳೆಯರಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ತುಂಬ ಮಹಿಳೆಯರಿಗೆ ಪೆಂಡಿಂಗ್ ಇದೆ, ಬರುತ್ತೆ. 1-2-3 ದಿನ ವೆಯ್ಟ್ ಮಾಡಿ. ಹಾಗೆಯೇ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ತಾ ಇರಿ. ಫ್ರೆಂಡ್ಸ್, ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.